ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 21. ಹಾಸ್ಪಿಟಲ್ ರೂಮಿನಿಂದ ಹೊರಗೆ ಹೋಗುವಾಗ ಸಾರಾಂಶ್ ಕೋಪದಿಂದ ಉದ್ದೇಶಪೂರ್ವಕವಾಗಿ ಮೀರಾಳ ಭುಜಕ್ಕೆ ಗಟ್ಟಿಯಾಗಿ ತಾಗಿ ತಳ್ಳಿಕೊಂಡು ಹೋದನು. ಮೀರಾ ಒಂದು ಕ್ಷಣ ತಡಬಡಿಸಿದಳು, ಆದರೆ ಏನು ಹೇಳದೆ ಮೌನವಾಗಿ ಸಾವರಿಸಿಕೊಂಡು ಕೂತಳು. ಹೊರಗೆ ಬಂದ ತಕ್ಷಣ ಇಶಿಕಾಳ ತುಟಿಗಳ ಮೇಲೆ ಒಂದು ಕುಹಕ ನಗು ಮೂಡಿತು. ರುದ್ರನ ರೂಮಿನ ಬಾಗಿಲು ಮುಚ್ಚಿದ ಕೂಡಲೇ ಅವಳು ಸಾರಾಂಶನ ಕಡೆ ತಿರುಗಿ ನೋಡಿದಳು. ಗುಡ್, ಇನ್ಮೇಲೆ ಇದೇ ಥರ ನಾನು ಹೇಳಿದ್ದನ್ನೇ ಮಾಡಬೇಕು. ಸಾರಾಂಶ್ ತಕ್ಷಣ ತಲೆ ಆಡಿಸಿದನು. ಓಕೆ ಮಮ್ಮಿ. ಸ್ವಲ್ಪ ಹೊತ್ತು ಮೌನವಾಗಿದ್ದವನು ಮತ್ತೆ ಮುಗ್ಧವಾಗಿ ಕೇಳಿದನು. ಮಮ್ಮಿ, ಈ ಥರ ಎಲ್ಲ ಮಾಡಿದರೆ ಡ್ಯಾಡಿ ನಮ್ಮ ಜೊತೆ ವಾಪಸ್ ಬರ್ತಾರಾ? ಆ ಪ್ರಶ್ನೆ ಕೇಳಿಸಿಕೊಂಡ ಇಶಿಕಾ ಅವನ ತಲೆಯ ಮೇಲೆ ಕೈ ಇಟ್ಟು ನಗುವಂತೆ ನಟಿಸಿದಳು. ಖಂಡಿತವಾಗ್ಲೂ ನಿನ್ನ ಜೊತೆ ಇರ್ತಾರೆ. ಆದರೆ ಅವಳ ಕಣ್ಣುಗಳು ಅಪಾಯಕಾರಿಯಾಗಿ ಹೊಳೆಯತೊಡಗಿದವು. ನೀನು ನಾನು ಹೇಳಿದ ಮಾತನ್ನು ಕೇಳಬೇಕು. ನಿನ್ನ ಡ್ಯಾಡಿ ಹೋಮ್ ರೇಕರ್ನ ಜೊತೆ ಇರದ ಹಾಗೆ ನೋಡ್ಕೊಳ್ಬೇಕು. ಸಾರಾಂಶನಿಗೆ ಅವಳ ಮಾತಿನ ಆಳ ಅರ್ಥವಾಗಲಿಲ್ಲ. ಆಯಿತು ಮಮ್ಮಿ, ನಾನು ನೋಡ್ಕೊಳ್ತೀನಿ ಎಂದು ಮುಕ್ತವಾಗಿ ಹೇಳಿದನು. ಇಶಿಕಾ ಅವನನ್ನು ಅಪ್ಪಿಕೊಂಡಳು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಬೇರೆ ಯೋಚನೆಗಳು ಓಡುತ್ತಿದ್ದವು. ಮೀರಾ, ರುದ್ರನ ಮನಸ್ಸಿನಲ್ಲಿ ಜಾಗ ಮಾಡಿಕೊಳ್ಳಕ್ಕೆ ಶುರು ಮಾಡಿದ್ದೀಯಾ. ಆದರೆ ನಿನ್ನ ಖುಷಿ ಹೆಚ್ಚು ದಿನ ಉಳಿಯಲ್ಲ. ಮೊದಲು ರುದ್ರನ ಮನಸ್ಸಲ್ಲಿ ನಿನ್ನ ಬಗ್ಗೆ ಅನುಮಾನ ಮೂಡಿಸ್ತೇನೆ. ಆಮೇಲೆ ಮನೆಯವರ ಕಣ್ಣಲ್ಲೂ ನಿನ್ನನ್ನು ಕೆಟ್ಟವಳನ್ನಾಗಿ ಮಾಡ್ತೀನಿ. ಅವಳ ತುಟಿಗಳ ಮೇಲೆ ಮತ್ತೆ ಕುಹಕ ನಗು ಮೂಡಿತು. ಆಟ ಈಗಷ್ಟೇ ಶುರುವಾಗಿದೆ ಮೀರಾ. ನೀನು ಗೆದ್ದೆ ಅಂತ ಅಂದುಕೊಂಡಿರುವಾಗಲೇ ನಿನ್ನೆಲ್ಲವನ್ನು ಕಿತ್ಕೊಳ್ತೀನಿ ಅಂತ ಶಪಥ ಮಾಡತೊಡಗಿದಳು. ಇದೇ ವೇಳೆ ರೂಮಿನೊಳಗೆ ಸಾರಾಂಶ್ ಹೇಳಿದ ಮಾತುಗಳಿಂದ ಮೀರಾ ಇನ್ನು ಮೌನವಾಗಿ ಕುಳಿತಿದ್ದಳು. ಅವಳ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯತೊಡಗಿತ್ತು. ಅದನ್ನು ನೋಡಿದ ರುದ್ರನ ಎದೆಯೊಳಗೆ ವಿಚಿತ್ರವಾದ ನೋವು ಮೂಡಿತು. ಅವಳ ಕಣ್ಣೀರು ಯಾಕೋ ಅವನಿಗೆ ಸಹಿಸಲಾಗಲಿಲ್ಲ. ಕೂಡಲೇ ಅವನು ಬೆಡ್ನಿಂದ ಎದ್ದು ಮೀರಾಳ ಹತ್ತಿರ ಬಂದು ಕುಳಿತನು. ಮೀರಾ ಎಂದು ನಿಧಾನವಾಗಿ ಕರೆದನು. ಆದರೆ ಅವಳು ತಲೆ ಎತ್ತಲಿಲ್ಲ. ಅವಳ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ಅದನ್ನು ನೋಡಿದ ರುದ್ರ ಅವಳನ್ನು ನಿಧಾನವಾಗಿ ತನ್ನ ಹತ್ತಿರ ಎಳೆದುಕೊಂಡನು. ನಂತರ ಅವಳ ಕೆನ್ನೆಯ ಮೇಲೆ ಜಾರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಅವಳನ್ನು ತನ್ನ ಎದೆಯ ಬಳಿ ತಬ್ಬಿಕೊಂಡನು. ನನ್ನ ಮಗ ಆಡಿರೋ ಮಾತಿಗೆ ನಾನು ಕ್ಷಮೆ ಕೇಳ್ತೀನಿ. ಅವನ ಮಗು ಮೀರಾ, ನಿನಗೆ ಗೊತ್ತಲ್ವಾ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಯಾರಾದರೂ ಏನಾದರೂ ಹೇಳಿದರೆ ಅದನ್ನೇ ಸತ್ಯ ಅಂತ ನಂಬಿಡ್ತಾರೆ. ಅವನ ಮಾತು ನೀನು ಸೀರಿಯಸ್ ಆಗಿ ತಗೋಬೇಡ ಎಂದು ಸಮಾಧಾನ ಮಾಡಿದನು. ಮೀರಾ ನಿಧಾನವಾಗಿ ಅವನ ಎದೆಯಿಂದ ದೂರ ಸರಿದಳು. ಅವಳ ಕಣ್ಣುಗಳು ಸಂಪೂರ್ಣ ಕೆಂಪಾಗಿದ್ದವು. ಅವನು ನಿಜನೇ ಹೇಳ್ತಾ ಇದ್ದಾನೆ ಅಲ್ವಾ? ಎಲ್ಲರ ದೃಷ್ಟಿಯಲ್ಲಿ ನಾನೇ ಕೆಟ್ಟವಳು. ನಿಮ್ಮ ಸಂಸಾರವನ್ನು ನಾನು ಒಡೆದೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ನಾನು ಏನೇ ಹೇಳಿದರೂ ಯಾರೂ ನಂಬಲ್ಲ. ನನಗೇನಾದರೂ ಪರವಾಗಿಲ್ಲ. ಆದರೆ ಅವಳ ಧ್ವನಿ ನಡುಗಿತು. ನನ್ನ ಮಗನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ಅದನ್ನು ಮಾತ್ರ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಮಾತು ಕೇಳಿದ ರುದ್ರನ ಹೃದಯ ಭಾರವಾಯಿತು. ಅವನು ಮೊದಲ ಬಾರಿಗೆ ಅವಳ ನೋವನ್ನು ಅವಳ ಕಣ್ಣಲ್ಲಿ ನೋಡ್ತಿದ್ದನು. ಅವಳು ತನ್ನ ಬಗ್ಗೆ ಅಲ್ಲ, ತನ್ನ ಮಗನ ಬಗ್ಗೆ ಯೋಚಿಸಿ ನೋವು ಪಡುತ್ತಿದ್ದಳು. ರುದ್ರ ನಿಧಾನವಾಗಿ ಅವಳ ಕೈ ಹಿಡಿದನು. ನೋಡು ಮೀರಾ, ಲೋಕ ಏನು ಬೇಕಾದ್ರೆ ಮಾತಾಡಲಿ, ಆದರೆ ನಿನ್ನ ಮಗನ ಮೇಲೆ ಯಾರು ಬೆರಳು ತೋರಿಸೋಕೆ ನಾನು ಬಿಡಲ್ಲ. ನಾನು ಬದುಕಿರೋ ತನಕ ನಿನಗೂ ಯಾರಂದ್ರೆ ತಲೆ ತಗ್ಗಿಸೋ ಪರಿಸ್ಥಿತಿ ಬರಲ್ಲ. ಅವನ ಮಾತು ಕೇಳಿ ಮೀರಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಆ ಕ್ಷಣದಲ್ಲಿ ರುದ್ರನ ಕಣ್ಣಲ್ಲಿ ಅವಳಿಗೆ ಕೇವಲ ಕರುಣೆ ಕಾಣಲಿಲ್ಲ, ರಕ್ಷಣೆ ಕಾಣಿಸಿತು. ಮತ್ತು ಮೊದಲ ಬಾರಿಗೆ ಅವಳ ಮನಸ್ಸು ಕೇಳತೊಡಗಿತು. ಈ ಮನುಷ್ಯ ನಿಜವಾಗ್ಲೂ ನಾನು ಅಂದುಕೊಂಡಷ್ಟು ಕೆಟ್ಟವನೇನಾ? ಮೀರಾ ಕಣ್ಣೀರು ಒರೆಸಿಕೊಂಡು ಮತ್ತೆ ಅವನ ಕಡೆ ನೋಡಿದಳು. ಒಂದು ಮಾತು ಕೇಳಬೇಕು. ರುದ್ರ ಅವಳತ್ತ ನೋಡಿದನು. ನೀವು ಯಾಕೆ ನನ್ನನ್ನು ಮದುವೆ ಆದ್ರಿ? ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆಗಿತ್ತಾ? ಹೇಳಿ ಸರ್, ಯಾಕೆ ನನ್ನನ್ನು ಮದುವೆ ಆದ್ರಿ? ಆ ಪ್ರಶ್ನೆ ಕೇಳಿದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಅವನ ಕಣ್ಣುಗಳಲ್ಲಿ ಇದ್ದ ಮೃದುತ್ವ ಮಾಯವಾಗಿ ಹಳೆ ರುದ್ರ ಮತ್ತೆ ಕಾಣಿಸಿಕೊಂಡನು. ಎಷ್ಟು ಸರಿ ಹೇಳಿದ್ದೀನಿ ಈ ಪ್ರಶ್ನೆ ಕೇಳಬೇಡ ಅಂತ. ಮತ್ತೆ ಯಾಕೆ ಪದೇ ಪದೇ ಅದನ್ನೇ ಕೇಳ್ತೀಯಾ? ಯಾಕೆ ನನ್ನ ಮಾತು ಕೇಳಲ್ಲ ಅಂತ್ಯ? ಅವನ ಧ್ವನಿಯಲ್ಲಿ ಕೋಪ ಇತ್ತು. ಆದರೆ ಆ ಕೋಪದ ಹಿಂದೆ ಬೇರೆ ಏನೋ ಅಡಗಿತ್ತು. ಮೀರಾ ಹೆದರಿದಳು. ಆದರೂ ಈ ಸಲ ಸುಮ್ಮನಾಗಲಿಲ್ಲ. ಯಾಕಂದರೆ ನನಗೆ ಉತ್ತರ ಗೊತ್ತಾಗಬೇಕು. ನಾನು ಏನು ತಪ್ಪು ಮಾಡಿದೆ ಅಂತ ಗೊತ್ತಾಗಬೇಕು.
ನಿಮ್ಮ ಜೀವನಕ್ಕೆ ಬಂದು ಎಲ್ಲರ ದ್ವೇಷಕ್ಕೆ ಗುರಿಯಾಗಿದ್ದೀನಿ. ಕನಿಷ್ಠ ಕಾರಣವಾದರೂ ತಿಳಿಯುವ ಹಕ್ಕು ನನಗಿದೆ ಅಲ್ವಾ? ಅವಳ ಮಾತು ಕೇಳಿದ ರುದ್ರ ತನ್ನ ಮುಷ್ಟಿ ಬಿಗಿ ಹಿಡಿದನು. ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮಿಂಚಿ ಹೋದವು. ಕಾರಣ ಗೊತ್ತಾದರೆ ನೀನು ನನ್ನಿಂದ ಇನ್ನೂ ದೂರ ಆಗ್ತೀಯ ಮೀರಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅವನು ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದನು. ನಂತರ ಅವಳತ್ತ ನೋಡುತ್ತಾ ನಿಧಾನವಾಗಿ ಹೇಳಿದನು, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರೋದು ಒಳ್ಳೆಯದು. ಸಮಯ ಬಂದಾಗ ನಾನು ಎಲ್ಲ ಹೇಳ್ತೀನಿ, ಆದರೆ ಈಗ ಬೇಡ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ಮಾತಾಡಬೇಡ ಎಂದು ಹೇಳಿ ಮುಖ ತಿರುಗಿಸಿಕೊಂಡನು. ಮೀರಾಳಿಗೆ ಅರ್ಥವಾಗಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಯಿತು. ರುದ್ರ ತನ್ನನ್ನು ಮದುವೆಯಾಗಿದ್ದರ ಹಿಂದೆ ಸಾಮಾನ್ಯ ಕಾರಣ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲದ ದೊಡ್ಡ ರಹಸ್ಯ ಅಡಗಿದೆ ಎಂದು. ಇವ್ರು ಯಾಕೆ ಈ ರೀತಿ ಮಾಡ್ತಾರೆ? ವಿಷಯ ಏನು ಅಂತ ಹೇಳಿದ್ರೆ ಏನಾಗುತ್ತೆ ಇವ್ರಿಗೆ? ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೀರಾ ಬೇಜಾರಿನಿಂದ ಕುಳಿತಿದ್ದಳು. ನಂತರ ರುದ್ರ ಎಷ್ಟೇ ಮಾತಾಡೋಕ್ಕೆ ಪ್ರಯತ್ನ ಮಾಡಿದರೂ ಅವಳು ಅವನಿಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ಎಲ್ಲರೂ ರುದ್ರನ ಹತ್ತಿರ ಬರಕ್ಕೆ ಕಾಯ್ತಾ ಇದ್ದರೆ ಮೀರಾ ಮಾತ್ರ ರುದ್ರನನ್ನೇ ಇಗ್ನೋರ್ ಮಾಡುತ್ತಿದ್ದಳು. ಇದನ್ನು ನೋಡಿ ರುದ್ರನಿಗೆ ಆಶ್ಚರ್ಯವಾಯಿತು. ಏನು ಇವಳು? ಎಲ್ಲ ಹುಡುಗಿಯರು ನನ್ನಿಂದ ಅಲೀತಾರೆ, ಆದರೆ ನನಗೆ ಯಾರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಇವಳನ್ನು ಮಾತಾಡಕ್ಕೆ ಹೋದ್ರೆ ಇವಳಿಗೆ ಸೊಕ್ಕು ನೋಡು, ನನ್ನನ್ನೇ ಇಗ್ನೋರ್ ಮಾಡ್ತಾಳೆ. ನಾನೇನು ನೋಡೋಕ್ಕೆ ಚೆನ್ನಾಗಿಲ್ವಾ? ನನ್ನ ಹತ್ರ ದುಡ್ಡಿಲ್ವಾ? ಎಲ್ಲ ಇದ್ದು ನನ್ನನ್ನೇ ಇಗ್ನೋರ್ ಮಾಡ್ತಾಳೆ ಎಂದು ಮನಸ್ಸಿನಲ್ಲಿ ಗೊಣಗಿಕೊಂಡನು. ರಾತ್ರಿಯಾಗುತ್ತಿದ್ದಂತೆ ಡಾಕ್ಟರ್ ಬಂದು ರುದ್ರನನ್ನು ಚೆಕ್ ಮಾಡಿ ಹೋದರು. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರಿಗೂ ಊಟ ತರಲಾಯಿತು. ಮೀರಾ ಒಂದು ಮಾತು ಕೂಡ ಆಡದೆ ಮೌನವಾಗಿ ಅವನಿಗೆ ಊಟ ತಿನ್ನಿಸುತ್ತಿದ್ದಳು. ರುದ್ರ ಮಾತ್ರ ಅವಳನ್ನೇ ನೋಡುತ್ತಿದ್ದನು. ಆದರೆ ಅವಳು ಒಮ್ಮೆಯೂ ಅವನ ಕಡೆ ನೋಡಲಿಲ್ಲ. ಏನು ಹಠ ಇವಳಿಗೆ? ಆ ಮಾತನ್ನು ಕೆದಕ್ಬೇಡ ಅಂದರೆ ಮತ್ತೆ ಮತ್ತೆ ಅದನ್ನೇ ಕೆದಕಿ ನನ್ನ ಕೋಪ ತರಿಸ್ತಾಳೆ. ಈಗ ನೋಡಿದ್ರೆ ನನ್ನ ಕೊನೆ ನೋಡ್ತಾ ಇಲ್ಲ. ಕೊನೆಗೆ ಸಹನೆ ಕಳೆದುಕೊಂಡ ರುದ್ರ ಅವಳನ್ನೇ ನೋಡುತ್ತಾ ಕರೆದನು, ಮೀರಾ. ಆದರೆ ಅವಳು ಯಾವುದೇ ಉತ್ತರ ಕೊಡಲಿಲ್ಲ. ಮೀರಾ ಎಂದು ಮತ್ತೊಮ್ಮೆ ಕರೆದನು. ಈ ಸಲವೂ ಅವಳು ಸುಮ್ಮನೆ ಊಟ ತಿನ್ನಿಸುತ್ತಲೇ ಇದ್ದಳು. ಅದನ್ನು ನೋಡಿ ರುದ್ರನ ಹುಬ್ಬು ಗಂಟೆಕ್ಕಿತು. ನಾನು ಕರೆದಿದ್ದು ಕೇಳಿಸ್ಲಿಲ್ವಾ? ಆಗ ಮೀರಾ ಮೊದಲ ಬಾರಿಗೆ ಅವನ ಕಡೆ ನೋಡಿದಳು. ಕೇಳಿಸಿದೆ ಸರ್. ಹಾಗಾದ್ರೆ ಉತ್ತರ ಯಾಕೆ ಕೊಡಲಿಲ್ಲ? ಮೀರಾಳ ಕಣ್ಣುಗಳಲ್ಲಿ ಮತ್ತೆ ಅದೇ ನೋವು ತುಂಬಿಕೊಂಡಿತು. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಲ್ಲ ಅಂದಮೇಲೆ ನಾನು ಮಾತ್ರ ಯಾಕೆ ಮಾತಾಡ್ಬೇಕು ಸರ್? ಅವಳ ಮಾತು ಕೇಳಿ ರುದ್ರ ಸಂಪೂರ್ಣ ಮೌನವಾದನು. ಮೀರಾ ಅವನಿಗೆ ಊಟ ತಿನ್ನಿಸಿ ನಂತರ ಏನು ಮಾತನಾಡದೆ ಹೋಗಿ ಸೋಫಾದ ಮೇಲೆ ಕುಳಿತಳು. ಅದನ್ನು ನೋಡಿದ ರುದ್ರ ಅವಳನ್ನೇ ನೋಡುತ್ತಾ ಕೇಳಿದನು, ಮೀರಾ ಊಟ ಮಾಡಲ್ವಾ? ನನ್ಗೆ ಬೇಡ, ಹಸಿವಿಲ್ಲ ಎಂದು ಅವಳು ಚಿಕ್ಕದಾಗಿ ಉತ್ತರ ಕೊಟ್ಟಳು. ಯಾಕೆ ಹಸಿವಿಲ್ಲ? ಸುಮ್ಮನೆ ಊಟ ಮಾಡು. ನನ್ನ ಮೇಲಿನ ಕೋಪನ ಊಟದ ಮೇಲೆ ತೋರಿಸ್ಬೇಡ, ಬಾ ಊಟ ಮಾಡು ಎಂದು ಸಮಾಧಾನವಾಗಿ ಹೇಳಿದನು. ಬೇಡ ಎಂದು ಮತ್ತೆ ನಿರಾಕರಿಸಿದಳು. ಅವಳು ಹಠ ಹಿಡಿದು ಕುಳಿತಿದ್ದನ್ನು ನೋಡಿ ರುದ್ರನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ನಾನು ಬೇರೆಯವರನ್ನು ಸತಾಯಿಸ್ತಾರೆ, ಇವಳು ನನ್ನನ್ನು ಸತಾಯಿಸ್ತಾಳೆ. ಇವಳು ಕೋಪನ ಹೇಗೆ ಕಡಿಮೆ ಮಾಡಲಿ? ಇರೋ ವಿಷಯನ ಹೇಳೋಕ್ಕಾಗಲ್ಲ, ಅದನ್ನು ಹೇಗೆ ಇವಳಿಗೆ ವಿವರಿಸಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಕೊನೆಗೆ ಒಂದು ನಿರ್ಧಾರ ಮಾಡಿದ ರುದ್ರ ನಿಧಾನವಾಗಿ ಬೆಡ್ನಿಂದ ಎದ್ದನು. ಅವನ ಬಲ ಕೈಗೆ ಗಾಯವಾಗಿದ್ದರಿಂದ ಆ ಕೈಯನ್ನು ಹೆಚ್ಚು ಬಳಸಲು ಆಗುತ್ತಿರಲಿಲ್ಲ. ಆದರೂ ಮೀರಾಳಿಗೆ ಊಟ ಮಾಡಿಸಬೇಕೆಂಬ ಹಠದಿಂದ ತಟ್ಟೆಯನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದನು. ಅವನ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದನ್ನು ಗಮನಿಸಿದ ಮೀರಾ ಕೂಡಲೇ ಎದ್ದು ಅವನ ಹತ್ತಿರ ಬಂದಳು. ಸರ್, ಏನು ಮಾಡ್ತಾ ಇದ್ದೀರಾ ಎಂದು ಹೇಳುತ್ತಾ ತಟ್ಟೆ ತೆಗೆದುಕೊಳ್ಳಲು ಮುಂದಾದಳು. ಆದರೆ ರುದ್ರ ತಟ್ಟೆ ಬಿಡಲಿಲ್ಲ. ಮೊದಲು ಕೂತ್ಕೋ ಎಂದನು. ಮೀರಾ ವಿಧಿ ಇಲ್ಲದೆ ಕುಳಿತಳು. ರುದ್ರ ತಟ್ಟೆಯನ್ನು ಅವಳ ಮುಂದೆ ಇಟ್ಟನು. ನಂತರ ತನ್ನ ಎಡಕೈಯಿಂದ ಊಟ ತೆಗೆದು ಅವಳಿಗೆ ತಿನ್ನಿಸಲು ಪ್ರಯತ್ನಿಸಿದನು. ಆದರೆ ಅವನಿಗೆ ಆ ರೀತಿ ತಿನ್ನಿಸುವ ಅಭ್ಯಾಸ ಇರಲಿಲ್ಲ. ಅದರ ಮೇಲೆ ಗಾಯದ ನೋವು ಕೂಡ ಕಾಡುತ್ತಿತ್ತು. ಅವನ ಕಷ್ಟವನ್ನು ನೋಡಿದ ಮೀರಾಳ ಮನಸ್ಸು ಕರಗಿತು. ಸಾಕು ಸರ್, ನಾನೇ ತಿಂತೀನಿ ಎಂದು ಹೇಳಿ ತಟ್ಟೆಯನ್ನು ಕೈಗೆ ತೆಗೆದುಕೊಂಡಳು. ಅವಳು ಊಟ ತಿನ್ನತೊಡಗಿದಾಗ ರುದ್ರನ ಮುಖದಲ್ಲಿ ತೃಪ್ತಿಯ ನಗು ಮೂಡಿತು. ಎಷ್ಟು ಕೋಪ ಮಾಡಿಕೊಂಡು ನನ್ನ ಮಾತನ್ನು ಕೊನೆಗೆ ಕೇಳ್ತಾಳೆ. ನನ್ನ ಮಾತು ಕೇಳಿ ಊಟ ಮಾಡಿದ್ಲಲ್ವಾ,
ಅದೇ ನನ್ನ ಖುಷಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅವಳ ಊಟ ಆದ ನಂತರ ಮೀರಾ ನಿಧಾನವಾಗಿ ಎದ್ದು ರುದ್ರನಿಗೆ ರಕ್ಕು ಹೊದಿಸಿದಳು. ಈಗ ಮಲಗಿ ಸರ್ ಎಂದು ಹೇಳಿ ಸೋಫಾದ ಕಡೆ ನಡೆಯಲು ಮುಂದಾದಳು. ಆದರೆ ಮುಂದಿನ ಕ್ಷಣ ರುದ್ರ ಅವಳ ಕೈ ಹಿಡಿದು ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡನು. ಅಲ್ಲಿ ಯಾಕೆ ಹೋಗ್ತೀಯಾ, ನನ್ನ ಹತ್ರ ಮಲ್ಕೋ ಎಂದನು. ಇಲ್ಲ ಸರ್, ನನಗಿಲ್ಲಿ ನಿದ್ದೆ ಬರಲ್ಲ ಎಂದು ಹೇಳಿ ಅವನ ಹಿಡಿತದಿಂದ ದೂರ ಸರಿಯಲು ಪ್ರಯತ್ನಿಸಿದಳು. ಆದರೆ ರುದ್ರ ಅವಳ ಕೈ ಬಿಡಲಿಲ್ಲ. ನನಗೆ ರಾತ್ರಿ ಏನಾದರೂ ಬೇಕಾದರೆ ಅಲ್ಲಿ ತನಕ ನಿನ್ನ ಹತ್ರ ಬರೋಕ್ಕಾಗತ್ತಾ? ಮತ್ತೆ ನಾನು ಬಿದ್ದು ನನ್ನ ಕೈಕಾಲು ಎರಡು ಮುರಿದು ಹೋದ್ರೆ ಏನು ಮಾಡ್ತೀಯಾ? ಸುಮ್ಮನೆ ಇಲ್ಲೇ ಮಲ್ಕೋ ಎಂದು ಹೇಳಿದನು. ಮತ್ತೆ ಅವಳ ಕಡೆ ನೋಡಿ, ನೀನು ಅಲ್ಲಿ ಮಲಗಿ ನನ್ನ ಸಾಯಿಸ್ಬೇಕಂತ ಅಂದ್ಕೊಂಡಿದ್ದೇನು ಎಂದು ಕೇಳಿದನು. ಅವನ ಮಾತು ಕೇಳಿ ಅವಳು ವಿಧಿ ಇಲ್ಲದೆ ಅವನ ಪಕ್ಕನೆ ಮಲಗಿಕೊಂಡಳು. ಅವಳು ಮಲಗಿದ ತಕ್ಷಣ ರುದ್ರನ ಮುಖದಲ್ಲಿ ನೆಮ್ಮದಿ ಮೂಡಿತು. ಇಡೀ ದಿನ ಅವಳನ್ನು ತನ್ನ ಕಣ್ಣ ಮುಂದೆ ನೋಡಿದ್ದರೂ ಈಗ ಅವಳು ದೂರ ಹೋಗಲು ಹೊರಟಾಗ ಯಾಕೋ ಮನಸ್ಸು ಒಪ್ಪಿರಲಿಲ್ಲ. ಅವನು ನಿಧಾನವಾಗಿ ಅವಳ ಹತ್ತಿರ ಸರಿದು ಅವಳು ಎದ್ದು ಹೋಗದಂತೆ ಅವಳ ಕೈ ಹಿಡಿದುಕೊಂಡನು. ಮೀರಾ ಒಂದು ಕ್ಷಣ ಅವನತ್ತ ನೋಡಿದಳು. ಏನು ಸರ್? ಏನಿಲ್ಲ, ಸುಮ್ಮನೆ ಮಲಗು ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡನು. ಮೀರಾಳಿಗೂ ಸ್ವಲ್ಪ ಹೊತ್ತಿನ ನಂತರ ನಿದ್ದೆ ಬಂದಿತು. ಅವಳು ಕೂಡ ನಿದ್ರೆಗೆ ಜಾರಿದಳು. ಹೊರಗೆ ಆಸ್ಪತ್ರೆಯ ಕಾರಿಡಾರ್ ನಿಶ್ಶಬ್ದವಾಗಿತ್ತು. ಒಳಗೆ ಮಾತ್ರ ದ್ವೇಷದಿಂದ ಶುರುವಾದ ಎರಡು ಹೃದಯಗಳು ತಮಗೆ ಅರಿವಾಗದಂತೆ ಒಬ್ಬರ ಸಾನ್ನಿಧ್ಯದಲ್ಲಿ ನೆಮ್ಮದಿಯನ್ನು ಹುಡುಕುತ್ತಿದ್ದವು. ಸಾಲಿಯನ್ ಮ್ಯಾನ್ಷನ್ನಲ್ಲಿ ಆಫೀಸು ಮುಗಿಸಿ ಮನೆಗೆ ಬಂದ ಶೌರ್ಯನ ಮನಸ್ಸಿಗೆ ಯಾಕೋ ನೆಮ್ಮದಿ ಇರಲಿಲ್ಲ. ಇಡೀ ದಿನ ಅವನ ತಲೆಯಲ್ಲಿ ಆಸ್ಪತ್ರೆಯಲ್ಲಿ ಕಂಡ ದೃಶ್ಯಗಳು ಓಡಾಡುತ್ತಿದ್ದವು. ಕೊನೆಗೆ ಅವನು ಮೊಬೈಲ್ ತೆಗೆದು ರುದ್ರನಿಗೆ ಕಾಲ್ ಮಾಡಿದನು. ಆಸ್ಪತ್ರೆಯಲ್ಲಿ ಮೀರಾಳನ್ನು ಗಟ್ಟಿಯಾಗಿ ತಪ್ಪಿಕೊಂಡೇ ಮಲಗಿದ್ದ ರುದ್ರನ ಮೊಬೈಲ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಶೌರ್ಯ ಕಾಲಿಂಗ್ ಎಂದು ಕಾಣಿಸಿತು. ರುದ್ರ ನಿಧಾನವಾಗಿ ಮೀರಾಳಿಂದ ಹಿಂದೆ ಸರಿದು ಕಾಲ್ ರಿಸೀವ್ ಮಾಡಿದನು. ಹಲೋ ಶೌರ್ಯ, ಹೇಳು. ಅಣ್ಣ, ಈಗ ಹೇಗಿದೆಯಾ? ಈಗ ಪರವಾಗಿಲ್ಲ, ಸ್ವಲ್ಪ ನೋವಿದೆ ಅಷ್ಟೇ. ನಾನೀಗ ಬರಲಾ ಅಣ್ಣ? ರುದ್ರ ಗಡಿಯಾರದ ಕಡೆ ನೋಡಿದನು. ಆಗಲೇ ಗಂಟೆ 9 ಈಗ ಎಲ್ಲಿ ಬರ್ತೀಯಾ? ನಾಳೆ ನಾನೇ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತೀನಿ. ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಮಲಗು. ನೀನು ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ನಾನು ಹೇಗೆ ಮಲಗೋಕ್ಕಾಗುತ್ತಣ್ಣ? ಶೌರ್ಯನ ಪ್ರೀತಿ ನೋಡಿ ರುದ್ರನ ಮುಖದಲ್ಲಿ ಸಣ್ಣ ನಗು ಮೂಡಿತು. ನನಗೇನು ಆಗಲ್ಲ ಕಣೋ, ನಾನು ಆರಾಮವಾಗಿದ್ದೇನೆ, ನನ್ನ ಬಗ್ಗೆ ಚಿಂತೆ ಮಾಡಬೇಡ ಎಂದು ಹೇಳುತ್ತಿರುವಾಗ ರುದ್ರನ ಪಕ್ಕದಲ್ಲಿ ಮಲಗಿದ್ದ ಮೀರಾ ನಿದ್ರೆಯಲ್ಲಿ ಗೊಣಗಿದಳು. ಏನ್ರಿ, ಯಾರ ಜೊತೆ ಇಷ್ಟು ಹೊತ್ತಲ್ಲಿ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಮಲಗಕ್ಕಾಗಲ್ವಾ ಎಂದು ನಿದ್ರೆಯಲ್ಲಿ ಗದರಿದಳು. ಅವಳ ಮಾತು ಕೇಳಿ ರುದ್ರನಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ನಂತರ ಅವನ ತುಟಿಗಳ ಮೇಲೆ ನಗು ಮೂಡಿತು. ಮೀರಾ ಮತ್ತೆ ಅವನ ಕೈ ಹಿಡಿದು ಮಗುವಿನಂತೆ ಮಲಗಿಕೊಂಡಳು. ಇದನ್ನೆಲ್ಲ ಫೋನಿನಲ್ಲಿ ಕೇಳಿಸಿಕೊಂಡ ಶೌರ್ಯ ಮಾತ್ರ ಮೌನವಾದನು. ಅವನ ಹೃದಯಕ್ಕೆ ಮತ್ತೆ ಏನೋ ಚುಚ್ಚಿದಂತಾಯಿತು. ಮೀರಾ ಇಷ್ಟು ಕ್ಲೋಸ್ ಆಗಿ ಅಣ್ಣನ ಜೊತೆ ಮಾತಾಡ್ತಾ ಇದ್ದಾಳ, ಅಣ್ಣನ ಪಕ್ಕದಲ್ಲಿ ಮಲಗಿದ್ದಾಳ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅವನಿಗೆ ಯಾಕೋ ಉಸಿರು ಕಟ್ಟಿದಂತಾಯಿತು. ಆದರೆ ತನ್ನ ನೋವನ್ನು ಮರೆಮಾಚುತ್ತಾ ಸರಿ ಅಣ್ಣ, ಗುಡ್ ನೈಟ್ ಎಂದನು. ರುದ್ರ ಕೂಡಲೇ ಗುಡ್ ನೈಟ್ ಕಣೋ ಎಂದು ಹೇಳಿ ಕಾಲ್ ಕಟ್ ಮಾಡಿದನು. ಕಾಲ್ ಕಟ್ ಆದ ನಂತರ ಶೌರ್ಯ ಬಹಳ ಹೊತ್ತು ಮೊಬೈಲ್ ಸ್ಕ್ರೀನನ್ನೇ ನೋಡುತ್ತಾ ಕುಳಿತನು. ಮೀರಾ ನಿಜವಾಗ್ಲೂ ಅಣ್ಣನ ಒಪ್ಕೊಂಡ್ಬಿಟ್ಲಾ? ಹಾಗಾದರೆ ನನ್ನ ಪ್ರೀತಿಗೆ ಯಾವ ಅರ್ಥ ಉಳಿಯುತ್ತೆ ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದನು. ಆ ರಾತ್ರಿ ಒಬ್ಬನಿಗೆ ತನ್ನ ಪ್ರೀತಿ ದೂರವಾಗುತ್ತಿರೋ ಭಯ ಕಾಡುತ್ತಿದ್ದರೆ, ಇನ್ನೊಬ್ಬನಿಗೆ ತನ್ನ ಪ್ರೀತಿ ನಿಧಾನವಾಗಿ ಹತ್ತಿರವಾಗುತ್ತಿರೋ ಸಂತೋಷ ಗೊತ್ತಾಗದೆ ಅರಳುತ್ತಿತ್ತು. ಕತೆ ಮುಂದುವರಿಯಿತು. ಶೌರ್ಯನ ಹೃದಯ ಒಡೆಯುತ್ತಿದೆಯಾ? ರುದ್ರನ ಹೃದಯದಲ್ಲಿ ಪ್ರೀತಿ ಇನ್ನಷ್ಟು ಗಾಢವಾಗುತ್ತಿದೆಯಾ? ಒಂದೆಡೆ ಮೀರಾಳನ್ನು ಕಳೆದುಕೊಳ್ಳುವ ಭಯದಲ್ಲಿ ಶೌರ್ಯ, ಮತ್ತೊಂದೆಡೆ ಮೀರಾಳ ಸಾನ್ನಿಧ್ಯದಲ್ಲಿ ತನ್ನ ನೆಮ್ಮದಿಯನ್ನು ಕಂಡುಕೊಳ್ಳುತ್ತಿರುವ ರುದ್ರ. ಈ ಪ್ರೀತಿಯ ತ್ರಿಕೋಣದಲ್ಲಿ ಮುಂದೇನು ನಡೆಯಲಿದೆ? ಮೀರಾಳ ಹೃದಯ ಕೊನೆಗೆ ಯಾರ ಹೆಸರನ್ನು ಬರೆಯಲಿದೆ? ಶೌರ್ಯನ ಪ್ರೀತಿ ಅಪೂರ್ಣವಾಗಿ ಉಳಿಯುತ್ತದೆಯಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪದೆ ಓದಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.